ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಗೋಬಿ ಮಂಚೂರಿ ಕಾಟನ್ ಕ್ಯಾಂಡಿ ಆಯಿತು. ಇದೀಗ ಕಬಾಬ್ ಪ್ರಿಯರಿಗೂ ಶಾಕ್ ಸಿಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ ಚಿಕನ್ ಕಬಾಬ್ಗೆ ಬಳಕೆಯಾಗ್ತಿರೋ ಐಟಮ್ಸ್ ಎಷ್ಟು ಒಳ್ಳೆಯದು ಅನ್ನೋ ಸರ್ವೆ ನಡೆಸಲು ರೆಡಿಯಾಗಿವೆ. ಬೆಂಗಳೂರಿನ ರಾಷ್ಟ್ರೀಯ ಉದ್ಯಾನವನ ಮೆಟ್ರೋ ಸ್ಟೇಷನ್ ಬಳಿ ಬಿಎಂಟಿಸಿ ಚಾಲಕನೋರ್ವ ಮದ್ಯ ಸೇವಿಸಿ ಬಸ್ ಚಾಲನೆ ಮಾಡಿ ಅಪಘಾತ ಮಾಡಿದ್ದಾನೆ. ಮದ್ಯದ ಅಮಲಿನಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡಿ ಮುಂದೆ ಸಾಗ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಈ ವೇಳೆ ರಸ್ತೆ ಪಕ್ಕಕ್ಕೆ ಹಾರಿ ಬೈಕ್ ಸವಾರ ತನ್ನ ಪ್ರಾಣ ಉಳಿಸಿಕೊಂಡಿದ್ದಾನೆ. ನಕಲಿ ಡೈಮಂಡ್ ಮಾರಾಟ ಮಾಡಲು ಯತ್ನಿಸಿದ್ದ ಗ್ಯಾಂಗ್ ಅನ್ನು ಕೆಂಪೇಗೌಡ ಏರ್ಪೋರ್ಟ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ರವಿ, ನವೀನ್ ಕುಮಾರ್, ಗೂರ್ ಅಹಮದ್, ಅಬ್ದುಲ್ ದಸ್ತಗಿರಿ ಬಂಧಿತರು. ತಾಜ್ ಹೋಟೆಲ್ನಲ್ಲಿ 10 ಕೋಟಿ ಮೌಲ್ಯದ ಡೈಮಂಡ್ ಅನ್ನ 3 ಕೋಟಿಗೆ ನೀಡುವುದಾಗಿ ಲಕ್ಷ್ಮೀನಾರಾಯಣ್ ಎಂಬುವರಿಗೆ ವಂಚಿಸಲು ಯತ್ನಿಸಿದ್ರು. ಆದರೆ ತಗಲಾಕೊಂಡಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲಿ ಹಾಡು ಹಗಲೇ ಪುಡಿ ರೌಡಿಗಳ ಗ್ಯಾಂಗ್ ಮಚ್ಚುಲಾಂಗು ಹಿಡಿದು ಓಡಾಡಿರೋ ಘಟನೆ ನಡೆದಿದೆ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕೆ ಮೊಹಮ್ಮದ್ ಫರನ್, ಅದ್ನಾನ್ ಶರೀಫ್, ಅಬ್ದುಲ್ ರಿಯಾನ್ ಗ್ಯಾಂಗ್ ಕೃತ್ಯ ಎಸಗಿದ್ದು ಆರ್ಟಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.